ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಲಾಗ್ ಆಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಮನೆಯಲ್ಲಿ ನಮ್ಮ ಮಧು ನನ್ನ ಮಗ ಹಾಗೆಯೇ ನಮ್ಮ ಮನೆಯವರು ಶಬರಿಮಲೆನ ಗೆ ಹೋಗೋದ್ರಿಂದ ಮಾಲೆನ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ವಿಡಿಯೋ ಕೂಡ ಇಲ್ಲಿ ಮಾಡಿದ್ದೆ. ನಮ್ಮ ಮನು ಮತ್ತು ನಮ್ಮ ಮಧು ಮಾಲೆನ ಹಾಕ್ಕೊಂಡಿದ್ರು ಅಂತ ಹೇಳಿದೆ. ನಮ್ಮ ಮನೆಯವರು ಇವತ್ತೇ ಹಾಕ್ಕೊಂಡು ಇವತ್ತೇ ಹೋಗುವಂಥದ್ದು ಫ್ರೆಂಡ್ಸ್. ನೋಡಿ, ಈಗ ಪಿಂಕಿ ಎಲ್ಲರೂ ಕೂಡ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಯಾವ ರೀತಿ ಕೂತಿದ್ದಾಳೆ ಅಂತ ನೋಡ್ತಾ ಇದ್ದಾಳೆ ಅಂತ. ಹಾಗೆಯೇ ಮೊದಲು ನಮ್ಮ ಭಾವರ ಮನೆಗೆ ನಮ್ಮ ಭಾವ ಕೂಡ ಮಾಲೆನ ಹಾಕ್ಕೊಂಡಿದ್ರು. ಮೊದಲು ನಮ್ಮ ಭಾವರ ಮನೆಗೆ ಪೂಜೆನ ಮಾಡಿಕೊಂಡು ಆಮೇಲೆ ನಮ್ಮ ಮನೆಗೆ ಪೂಜೆನ ಮಾಡುವಂಥದ್ದು. ಸಂಜೆ ಇಡ್ಮುಡಿ ಇರೋದ್ರಿಂದ ಮನೆಗೆ ಪೂಜೆನ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದರು. ಬಂದು ಪೂಜೆನ ಮಾಡಿ ಹೋಗುವಂಥದ್ದು ಫ್ರೆಂಡ್ಸ್. ನೋಡಿ, ಈಗ ಫಸ್ಟ್ ನಮ್ಮ ಅಕ್ಕ ಮನೆಯಲ್ಲಿ ನಮ್ಮ ಭಾವ ಪೂಜೆನ ಮಾಡ್ತಾ ಇದ್ದಾರೆ. ಪೂಜೆನ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೇಲಿ ಪೂಜೆನ ಮಾಡಬೇಕು. ಬೆಳಗ್ಗೆನೇ ಬೇಗನೆ ಎದ್ದು ಸಂಡೇ ಆಗಿರೋದ್ರಿಂದ ಹಾಲಿಡೇ ಕೂಡ ಇದ್ದಿದ್ದರಿಂದ ತುಂಬಾ ಎಲ್ಪ್ ಕೂಡ ಆಯಿತು. ಹಾಗೆಯೇ ಎಲ್ಲರೂ ಕೂಡ ಮನೆನ ಕ್ಲೀನ್ ಮಾಡಿ ನೀಟಾಗಿ ದೇವ್ರ ಮನೆ ಕೂಡ ಬೇಗ ಬೇಗ ಕ್ಲೀನಾಗಿ ಮಾಡಿಕೊಂಡು ಎಲ್ಲವೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಬೇಗನೆ ಅವ್ರು ಬಂದಿದ್ದ ತಕ್ಷಣ ಬೇಗನೆ ಪೂಜೆನ ಮಾಡೋದಕ್ಕೆ ತುಂಬ ಈಸಿ ಕೂಡ ಆಯಿತು. ನೋಡಿ, ಇಲ್ಲಿ ನಮ್ಮ ಮಧು ಕೂಡ ಪೂಜೆನ ಮಾಡ್ತಾ ಇದ್ದಾನೆ. ಪೂಜೆನ ಮಾಡ್ಕೊಂಡು ನಮ್ಮ ಭಾವ ಪೂಜೆ ಮಾಡಾದ್ಮೇಲೆ ಮಧುನೂ ಕೂಡ ಪೂಜೆನ ಮಾಡಿ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಮನೆಯಲ್ಲೇ ದೀಪನ ಹಚ್ಚುವಂಥದ್ದು. ಹಾಗಾಗಿ ದೀಪ ಕೂಡ ಇಲ್ಲಿ ಹಚ್ಚಿ ಹೋಗುವಂಥದ್ದು. ನೋಡಿ, ಎಲ್ಲರೂ ಕೂಡ ಪೂಜೆನ ಮಾಡೋದಕ್ಕೆ ಎಲ್ಲರೂ ಕೂಡ ಬಂದಿದ್ದರು. ಹಾಗೆಯೇ ನಾನು ಕೂಡ ದೇವ್ರ ಮನೇನ ನೀಟಾಗಿ ಎಲ್ಲವೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಹಾಗಾಗಿ ನೋಡಿ, ನಮ್ಮ ಮನೆಯವರು ಪೂಜೆನ ಇಲ್ಲಿ ಮಾಡ್ತಾ ಇದ್ದಾರೆ. ಪೂಜೆನ ಮಾಡಿಬಿಟ್ಟು ಸಂಜೆ ಇಡ್ಮುಡಿ ಇರೋದ್ರಿಂದ ಪೂಜೆನ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ತಾಯಿದ್ದಾರೆ. ಅಲ್ಲಿಗೆ ನಾವು ಕೂಡ ಹೋಗಬೇಕು, ನಾವು ಕೂಡ ರೆಡಿ ಆಗಬೇಕು. ಇವರು ಮೊದಲು ಪೂಜೆನ ಮಾಡಿಬಿಟ್ಟು ಹೋಗ್ಬಿಡ್ಲಿ, ಆಮೇಲೆ ನಾವು ಹೋಗೋಣ ಅಂತ ಅಂದ್ಕೊಂಡು ನಾವು ಕೂಡ ರೆಡಿಯಾಗಿದ್ದೋ. ಏಕೆಂತಂದರೆ ಸತ್ಯನಾರಾಯಣ ಪೂಜೆಗೆ ಹೇಳಿದರು ನಮ್ಮ ಮನೆ ಪಕ್ಕದಲ್ಲಿ. ಹಾಗಾಗಿ ಅಲ್ಲೂ ಕೂಡ ಹೋಗ್ಬಿಟ್ಟು ನಾವು ಮುಗಿಸ್ಕೊಂಡು ಬಂದಿರುವಂಥದ್ದು. ನೋಡಿ, ಈ ರೀತಿಯಾಗಿ ಪೂಜೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಪೂಜೆನ ಮಾಡಿ ಎಲ್ಲರೂ ಕೂಡ ಮಂಗಳಾರತಿ ಕೂಡ ಕೊಟ್ಬಿಟ್ಟು ಇವಾಗ ಮನೇಲಿ ಎಲ್ಲವೂ ಕೂಡ ತೊಗೊಂಡು ಲಗೇಜ್ ಎಲ್ಲ ತೊಗೊಂಡು ಈಗ ದೇವಸ್ಥಾನದ ಹತ್ರಕ್ಕೆ ಹೋಗುವಂಥದ್ದು. ನೋಡಿ, ಇಲ್ಲಿ ನಮ್ಮ ಮಧು, ನಮ್ಮ ಮನು ಹಾಗೆಯೇ ನಮ್ಮ ಭಾವ, ನಮ್ಮ ಮಂಜಣ್ಣ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ನಮ್ಮ ಹರೀಶ ಕೂಡ ಮಾಲೆನ ಹಾಕ್ಕೊಂಡಿದ್ದಾನೆ. ಅವನು ದೇವಸ್ಥಾನದ ಹತ್ರನೇ ಇರೋದ್ರಿಂದ ಇಲ್ಲಿಗೆ ಬಂದಿಲ್ಲ. ಇವರು ಪೂಜೆನ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ನೋಡಿ, ಎಲ್ಲರೂ ಪೂಜೆ ಕೂಡ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿ ಕೂಡ ಕೊಟ್ಬಿಟ್ಟು ಹೋಗ್ತಾ ಇರುವಂಥದ್ದು. ನೋಡಿ, ಆಟೋದಲ್ಲಿ ವೆಹಿಕಲ್ ಎಲ್ಲ ಮನೆ ಹತ್ರನೇ ನಿಲ್ಲಿಸ್ಬಿಟ್ಟು ದೇವಸ್ಥಾನದ ಹತ್ರ ಆಟೋದಲ್ಲಿ ಹೋಗ್ತಾ ಇದ್ದಾರೆ. ಆಮೇಲೆ ನಾವು ಸಂಜೆ 6 ಗಂಟೆಗೆ ನಾವು ಕೂಡ ಆಟೋದಲ್ಲಿ ಹೋಗ್ತಾ ಇರುವಂಥದ್ದು. ನೋಡಿ, ನಮ್ಮ ಪಿಂಕಿ ಮನೇಲಿ ಯಾರೂ ಇಲ್ಲ ಅಂದರೆ ಇರೋದಿಲ್ಲ. ನಮ್ಮ ಚಿಟ್ಟೆ ಅಂತೂ ಇರ್ತಾಳೆ. ನಮ್ಮ ಪಿಂಕಿ ಇರೋದಿಲ್ಲ, ಯಾರೂ ಇಲ್ಲ ಅಂದರೆ ಅಳ್ತಾ ಇರ್ತಾಳೆ. ಹಂಗಾಗಿ ಅವಳನ್ನು ಕೂಡ ನಾವಿಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ನೋಡಿ, ದೇವಸ್ಥಾನದ ಹತ್ರ ಬಂದಿದ್ದೀವಿ. ದೇವಸ್ಥಾನದ ಹತ್ರ ಸುಮಾರು ಪಾರ್ಕ್ ಥರ ಜಾಗ ಕೂಡ ಇದೆ. ಅಲ್ಲಿ ಪಿಂಕಿ ಆಟಾಡ್ತಾಳೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಹಾಗೆಯೇ ಸ್ವಲ್ಪ ಕರೆಂಟ್ ಕೂಡ ಇರಲಿಲ್ಲ, ಅಲ್ಲಿ ವೆಯ್ಟ್ ಕೂಡ ಮಾಡಬೇಕಾಗಿತ್ತು. ಮಾಲೆ ಕಾಯ್ಕೊಂಡು ಕೂತಿದ್ವಿ. ಆಮೇಲೆ ಕರೆಂಟ್ ಬಂತು. ಎಲ್ಲವೂ ಕೂಡ ರೆಡಿ ಮಾಡಿಬಿಟ್ಟು ಪೂಜೆ ಮತ್ತು ಪಡಿ ಪೂಜೆ ಅಂತಾರಲ್ಲ, ಅದನ್ನು ಕೂಡ ಎಲ್ಲವೂ ಕೂಡ ಮಾಡಿದ್ರು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಆಮೇಲೆ ಇಡುಮುಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಕೂಡ ಮಾಡಿದ್ರು. ಇಲ್ಲಿ ನಮ್ಮ ಮನೆಯವರೇನೆ ಇಡುಮುಡಿನ ಕಟ್ತಾ ಇರುವಂಥದ್ದು. ಏಕೆಂತಂದರೆ ಅವರು ತುಂಬ ಸರಿ ಶಬರಿಮಲೆಗೆ ಹೋಗಿರೋದ್ರಿಂದ ಎಲ್ಲವೂ ಕೂಡ ಗೊತ್ತಿರೋದ್ರಿಂದ ಅವರೇನೆ ಕಟ್ತಾ ಇರುವಂಥದ್ದು. ಮೊದಲಿಗೆ ನನ್ನ ಮಗನಿಗೆ ಕಟ್ತಾ ಇದ್ದಾರೆ. ಏಕೆಂತಂದರೆ ಮೊದಲನೇ ಸಲ ಮಾಲೆ ಹಾಕಿರೋದ್ರಿಂದ ಕನ್ಯಾಸ್ವಾಮಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಕನ್ಯಾಸ್ವಾಮಿ ಅಂತ ಹೇಳ್ತಾರೆ. ಹಂಗಾಗಿ ಕನ್ಯಾಸ್ವಾಮಿಗಳಿಗೆ ಮೊದಲು ಇಡುಮುಡಿನ ಕಟ್ತಾ ಇರುವಂಥದ್ದು. ಮೊದಲು ಅವನಿಗೆ ಕಟ್ಬಿಟ್ಟು ಆಮೇಲೆ ನಮ್ಮ ಮಧು ಕೂಡ ಫಸ್ಟ್ ಟೈಮ್ ಹಾಕಿರೋದ್ರಿಂದ ಅವನು ಕೂಡ ಕನ್ಯಾಸ್ವಾಮಿನೇ. ಇವನು ಸ್ವಲ್ಪ ಚಿಕ್ಕ ಹುಡುಗ ಆಗಿರೋದ್ರಿಂದ ಅವನಿಗೆ ಮೊದಲು ಕಟ್ಟಿ ನಂತರ ಅವನಿಗೆ ಕಟ್ಟುವಂಥದ್ದು. ನೋಡಿ,
ಈ ರೀತಿಯಾಗಿ ಇಡುಮುಡಿನ ಕಟ್ಬಿಟ್ಟು ತಲೆ ಮೇಲೆ ಒರೆಸಿ ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋವಂಥದ್ದು. ನೋಡಿ ಈಗ ನಮ್ಮ ಮದುಗೂ ಕೂಡ ಎಡ್ಮುಡಿನ ಕಟ್ತಾ ಇದ್ದಾರೆ. ಬೇಕು ಅಂತ ಅನ್ನೋರು ಅವ್ರವ್ರ ಇಷ್ಟಾರ್ಥ ನೆರವೇರಬೇಕು ಅಂತ ಅನ್ನೋರು ತೆಂಗಿನಕಾಯಿಗೆ ತುಪ್ಪದ ಕಾಯಿ ಅಂತ ಮಾಡಿಸ್ತಾರೆ. ಆ ತೆಂಗಿನಕಾಯಿ ಒಳಗಡೆಗೆ ತುಪ್ಪನ ಹಾಕ್ಬಿಟ್ಟು ಇಡುಮುಡಿ ಒಳಗಡೆ ಇಟ್ಬಿಟ್ಟು ಕಳಿಸುವಂಥದ್ದು. ಅವ್ರ ಮನಸ್ಸಲ್ಲಿ ಏನು ಆಸೆ ಇಷ್ಟಾರ್ಥಗಳಿರ್ತಾವೋ ಅವುಗಳನ್ನೆಲ್ಲ ನೆನೆಸ್ಕೊಂಡು ತುಪ್ಪನ ಅದರೊಳಗಡೆ ಹಾಕಿ ಕಳಿಸುವಂಥದ್ದು ದೇವರಿಗೆ. ನಾವಂತೂ ಹೋಗೋದಕ್ಕಾಗಲ್ಲ, ಹೋಗೋರನ್ನ ಅಂತೂ ನೋಡಿ ಖುಷಿ ಪಡಬೇಕು ಅಷ್ಟೇನೆ. ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಇಡುಮುಡಿ ಕಟ್ಟೋದು. ಹಾಗೆಯೇ ದೇವರು ಭಜನೆ ಮತ್ತು ಹಾಡುಗಳು ಕೂಡ ಹಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೂ ಅಷ್ಟೇ, ಕೇಳೋದಕ್ಕೂ ಅಷ್ಟೇನೆ. ಒಂದು 10-12 ಜನ ಇಡುಮುಡಿನ ಕಟ್ಕೊಂಡು ಶಬರಿಮಲೆಗೆ ಹೋಗುವಂಥದ್ದು. ಎಲ್ಲರೂ ಸಂಬಂಧಿಕರುಗಳು ಕೂಡ ಬಂದು ತುಪ್ಪದ ಕಾಯಿ ಕೂಡ ಮಾಡಿಸಿ ಅಕ್ಕಿನ ಹಾಕಿ ಅವ್ರಿಗೆ ಕೈಲಾದಷ್ಟು ದಕ್ಷಿಣೆ ಕೂಡ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಕಳಿಸುವಂಥದ್ದು. ಹಾಗಾಗಿ ನಾವು ಕೂಡ ಇಲ್ಲಿ ನಾವು ಲಾಸ್ಟ್ವರೆಗೂ ಇಲ್ಲೇ ಇದ್ವಿ. ನಾವು 6 ಗಂಟೆಗೆ ಹೋಗಿದ್ದಕ್ಕೆ ಮನೆಗೆ ಬರೋದು 9:30 10 ಗಂಟೆ ಆಯಿತು. ಇದು ಸ್ವಲ್ಪ ಬೇಗನೆ ನಾನು ವಿಡಿಯೋನ ಮಾಡಬೇಕಾಗಿತ್ತು, ಏಕೆಂದರೆ ಆಗಲಿಲ್ಲ. ಏಕೆಂದರೆ ನಾನು ಹೇಳ್ತೀನಿ ವಿಡಿಯೋದಲ್ಲಿ ಏನಾಯಿತು ಅಂತ ಅಂದ್ಬಿಟ್ಟು. ಈ ರೀತಿ ಆಗುತ್ತೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಯಾವತ್ತೂ ಈ ಥರ ಆಗದಿಲ್ಲದ್ದು ಇವತ್ತು ಆಗೈತೆ. ಏನಕ್ಕಾಯಿತು ಅಂತ ಅದು ಗೊತ್ತಿಲ್ಲ. ಅದೇನೋ ಗ್ರಾಚಾರ ಅಂತ ಹೇಳ್ತಾರಲ್ಲ, ಹಣೆ ಬರನೋ ಗ್ರಾಚಾರನೋ ಅಂತ, ಹಾಗೆ. ಈಗ ನೋಡಿ ನಮ್ಮ ಬಾವಂಗೂ ಕೂಡ ಇಲ್ಲಿ ಇಡುಮುಡಿನ ಕಟ್ತಾ ಇರೋವಂಥದ್ದು. ನಮ್ಮ ಅಕ್ಕನ ಫ್ರೆಂಡ್ಸ್ಗಳು ಕೂಡ ಎಲ್ಲರೂ ಕೂಡ ಬಂದಿದ್ದರು. ಅವರು ತುಪ್ಪದ ಕಾಯಿಗಳನ್ನೂ ಎಲ್ಲ ಕೂಡ ಪಾಪ ಹಾಕಿ ಕಳಿಸ್ತಾ ಇರುವಂಥದ್ದು. ಪಾಪ ಅವ್ರವ್ರ ಇಚ್ಛೆ, ಅವ್ರವ್ರ ಮನಸ್ಸಲ್ಲಿ ಇಷ್ಟಾರ್ಥಗಳು ಏನೇನಿರುತ್ತೋ ಪಾಪ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಹಾಕಿ ತುಪ್ಪದ ಕಾಯಿನ ಮಾಡಿಸ್ಬಿಟ್ಟು ಕಳಿಸ್ತಾ ಇರುವಂಥದ್ದು. 100 ರೂಪಾಯಿ ಒಂದು ತುಪ್ಪದ ಕಾಯಿ. ನಾನು ಕೂಡ 2 ತುಪ್ಪದ ಕಾಯಿನ ಹಾಕಿದ್ದೀನಿ. ಹಾಗೆ ನಮ್ಮ ಅಕ್ಕವರು ಕೂಡ ಹಾಕಿದ್ರು. ಈ ರೀತಿಯಾಗಿ ಇಡುಮುಡಿನ ಕಟ್ತಾ ಇರುವಂಥದ್ದು ಫ್ರೆಂಡ್ಸ್. ನೋಡೋದಕ್ಕೆ ನಾನಂತೂ ಅಲ್ಲೇ ನೋಡ್ಕೊಂಡು ನಿಂತಿದ್ದೆ, ಯಾವ ರೀತಿ ಕಟ್ತಾರೆ ಏನು ಅಂತ ನೋಡಿಕೊಂಡು ದೇವಸ್ಥಾನದೊಳಗಡೆನೇ ಕೂತ್ಕೊಂಡಿದ್ದೆ. ಏಕೆಂತಂದರೆ ನಮ್ಮ ಮನೆಯವ್ರಿಗೆ ಲಾಸ್ಟಲ್ಲಿ ಇಡುಮುಡಿ ಕಟ್ಟೋದ್ರಿಂದ ನಾವು ಬೇಗನೆ ಹೋಗೋದಕ್ಕೆ ಆಗಲಿಲ್ಲ. ಏನಾದರೂ ಅವ್ರು ಮೊದಲೇ ಕಟ್ಟಿಸ್ಕೊಂಡಿದ್ರೆ ಬೇಗ ಕೂಡ ಹೋಗ್ಬೋದಿತ್ತು. ಯಾಕೆ ಅಂತಂದರೆ ನಮ್ಮ ಮನೆಯವ್ರೆ ಅಂತಲ್ಲ, ನಮ್ಮ ಭಾವ ಕೂಡ ಇದ್ದರು, ನಮ್ಮ ಮಧು, ನಮ್ಮ ಮಾನು, ನಮ್ಮ ಹರೀಶ ಎಲ್ಲರೂ ಕೂಡ ಇದ್ದಿದ್ದರಿಂದ, ಎಲ್ಲರೂ ನಮ್ಮ ಮನೆಯವರೇ ಜಾಸ್ತಿ ಜನ ಇದ್ದಿದ್ದರಿಂದ ನಾವು ಅಲ್ಲೇ ಇರಬೇಕಾಗಿತ್ತು. ಸ್ವಲ್ಪ ಲೇಟ್ ಆದರೂ ಕೂಡ ಅಲ್ಲೇ ಇದ್ವಿ. ಈ ರೀತಿಯಾಗಿ ಎಲ್ಲರೂ ಕೂಡ ತುಪ್ಪದ ಕಾಯಿ ಕೂಡ ಹಾಕ್ಕೊಂಡು ಅಕ್ಕಿಗಳು ಕೂಡ ಹಾಕ್ಬಿಟ್ಟು ನಮಸ್ಕಾರ ಕೂಡ ಇಲ್ಲಿ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ತುಂಬ ಜನ ಕೂಡ ಒಂದು 10-12 ಜನ ಇರೋ ಸಂಬಂಧಿಕರುಗಳೆಲ್ಲರೂ ಕೂಡ ಬಂದಿರುವಂಥದ್ದು. ಎಲ್ಲರೂ ಕೂಡ ಮಾಡಿ ಹಾಕ್ತಾ ಇರುವಂಥದ್ದು ಫ್ರೆಂಡ್ಸ್. ನೋಡಿ ಈಗ ನಮ್ಮ ಮನೆಯವರು ಲಾಸ್ಟಲ್ಲಿ ಇಡುಮುಡಿನ ಕಟ್ಟಿಸ್ಕೊತಾ ಇರೋವಂಥದ್ದು. ಅವ್ರಿಗೂ ಕೂಡ ನೋಡಿ ನಮ್ಮ ಮನೂ ತುಪ್ಪದ ಕಾಯಿ ಹಾಕಿದ್ದಾನೆ, ನಮ್ಮ ಮಿನಿನೂ ಹಾಕಿದ್ದಾನೆ, ಹಾಗೆ ನಮ್ಮ ಕಾವ್ಯನೂ ಕೂಡ ಒಂದು ತುಪ್ಪದ ಕಾಯಿನ ಹಾಕ್ಬಿಟ್ಟು ಅವ್ರವ್ರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ತುಪ್ಪದ ಕಾಯಿನ ಮಾಡಿಸಿ ಕಳಿಸುವಂಥದ್ದು. ಹಾಗೆಯೇ ಈ ರೀತಿಯಾಗಿ ಎಲ್ಲರೂ ಕೂಡ ಇಡುಮುಡಿನ ಕಟ್ಕೊಂಡು ಒಂದು ವಾರ ದಿನ ಟ್ರಿಪ್ ಕೂಡ ಇದೆಯಂತೆ. ಅಂದರೆ ಕರ್ನಾಟಕ, ಧರ್ಮಸ್ಥಳ ಮತ್ತು ಮಂಗಳೂರು, ಈ ರೀತಿಯಾಗಿ ಕರ್ನಾಟಕದಲ್ಲಿ ಮಾತ್ರ. ತಮಿಳ್ನಾಡು ಕಡೆ ಯಾವುದೂ ಇಲ್ಲ ಪ್ಲೇಸು. ಪ್ರತಿ ವರ್ಷವೂ ತಮಿಳ್ನಾಡು ಕಡೆ ಟ್ರಿಪ್ಪು ಹೋಗ್ತಾಯಿದ್ರು. ಈ ವರ್ಷ ಇಲ್ಲ ಅಂತ ಅಂದ್ಬಿಟ್ಟು ಧರ್ಮಸ್ಥಳ, ಮಂಗಳೂರು ಈ ರೀತಿಯಾಗಿ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ತುಂಬ ವರ್ಷದಿಂದ ನಮ್ಮ ಮನೆಯವರು ಶಬರಿಮಲೆಗೆ ಹೋಗಿರೋದ್ರಿಂದ ಅವರೇನೆ ಎಲ್ರಿಗೂ ಕೂಡ ಇಡುಮುಡಿನ ಕಟ್ತಾ ಇರುವಂಥದ್ದು. ಅವರಿಗೆ ಶಬರಿಮಲೆ ಅಂದರೆ ತುಂಬಾ ಇಷ್ಟ ದೇವರು ಅಂತಂದರೆ. ಹಾಗಾಗಿ ನೋಡಿ ಇಲ್ಲಿ ಪ್ರಸಾದ ಕೂಡ ಮಾಡಿಸಿದ್ರು. ಪಲಾವು ಮತ್ತು ಕೇಸರಿ ಬಾತು ಮತ್ತು ಮೊಸರು ಬಜ್ಜಿ. ಅಲ್ಲಿ ಎಲ್ಲವೂ ಮುಗಿದ ಮೇಲೆ ಸ್ವಲ್ಪ ಪ್ರಸಾದ ಕೂಡ ನಾವು ಇಸ್ಕೊಂಡು ಅಲ್ಲೇ ತಿಂದ್ಕೊಂಡು
ಇವ್ರನ್ನ ಕಳಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಾವು ಇದ್ವಿ. ಹಾಗೆಯೇ ಶಬರಿಮಲೆ ಅಂತಂದರೆ ಮಾಲೆ ಹಾಕಿ ಪ್ರತಿಯೊಬ್ಬರು ಸಹ ದೇವರು ಅಂತಲೇ ಹೇಳ್ತಾರೆ, ದೇವರು ಅಂತಲೇ ಎಲ್ಲರೂ ಕೂಡ ಭಾವಿಸ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ನಾವು ಅಲ್ಲಿ ಪಡ್ಕೊಂಡು ಅವ್ರವ್ರ ಮನಸಿಚ್ಛೆ ಅವ್ರವ್ರ ಕೈಲಾದಷ್ಟು ದಕ್ಷಿಣೆ ಕೂಡ ಅವರಿಗೆ ಕೊಟ್ಬಿಟ್ಟು ಕಳಿಸ್ತಾ ಇರುವಂಥದ್ದು. ನೋಡಿ, ಈಗ ಎಲ್ಲರೂ ಕೂಡ 3 ಸರಿ ದೇವಸ್ಥಾನನ ಸುತ್ತಿ ಇಡಮುಡಿನ ತಲೆ ಮೇಲೆ ಹೊತ್ಕೊಂಡು ಗಾಡಿ ಹತ್ರಕ್ಕೆ ಹೋಗ್ತಾ ಇರುವಂಥದ್ದು. ಗಾಡಿಗೂ ಸಹ ಪೂಜೆನ ಮಾಡಿ ಅಲ್ಲೂ ಸಹ 3 ಸುತ್ತನ್ನು ಹಾಕಿ ಗಾಡಿನ ಹತ್ತುವಂಥದ್ದು ಫ್ರೆಂಡ್ಸ್. ಹಾಗೆಯೇ ನಾವು ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಅವ್ರನ್ನೂ ಕೂಡ ಕಳಿಸ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇರುವಂಥದ್ದು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.